ಪರಿಸ್ಥಿತಿನೇ ಬರ್ತಿದ್ದಿಲ್ಲ. ಇವತ್ತು ನನಗೂ ನಮ್ಮವ್ವಗೆ ಅಂತ ಪರಿಸ್ಥಿತಿ ಬಂದು ಬಿಡ್ತಲ್ಲ ದೇವ್ರೆ. ಯಾಕೆ ನಂದಿನಿ, ಅವ್ವ ನಿಲ್ ಮಲಗಿಸಿದೀಯಾ? ನೀನು ಯಾಕೆ ಹಿಂಗೆ ಕುಂತಿದೀಯಾ? ಯಾಕೂ ಇಲ್ಲ, ಸ್ವಲ್ಪ ಹೊತ್ತು ಗಾಳಿ ಮಲಗ್ತೀನಿ ಅಂದ್ಲು ಅವ್ವಯ್ಯ. ಕೆಮ್ಮು ಬೇರೆ ಭಾಳಾಗಿತ್ತ, ಮಾತ್ರೆ ತಂದು ಕೊಟ್ಟೆ, ನುಂಗ್ತು. ಹಿಂಗೆ ಉಳ್ಕೊಂಡತ್ತೆ. ಅದಕ್ಕೆ ನಾನು ಇಲ್ಲೇ ಕುತ್ಕೊಂಡಿದ್ದೆ. ಅಲ್ಲೇ ಕೆಮ್ಮಂತಿ ಈ ತೊಂಡಾಗ ಇಲ್ಲಿ ಹೊರ ಮನಗಿಸಿದೀಯಲ್ಲೇ, ಒಳ ಮನಗ್ಸಕ್ಕಾಗ್ಲಿಲ್ಲ? ನಾನು ಒಳ ಮನಸ್ಸನ ಅಂದ್ಕೊಂಡೆ ಕಣಪ್ಪ. ನಿನ್ನ ಹೇಳ್ತಿದ್ದಾಳಲ್ಲ ಅಯ್ಯಮ್ಮ, ಇನ್ಫೆಕ್ಷನ್ ಆಕತ್ತೆ, ಅದಕತ್ತೆ ಇದಕತ್ತೆ ಅಂತೇಳಿ ಹೊರ ಮಲಗ್ಸೋಗು ಅಂತ ನೀನು ಹೇಳ್ತಿ ಹೇಳಿದ್ಕೆ ಇಲ್ಲಿ ಬಂದು ಮಲಗಿಸಿದ್ದು. ಸುಮ್ಮನೆ ಅವಳ ಮೇಲೆ ಯಾವಾಗಲೂ ಕಂಪ್ಲೇಂಟ್ ಹೇಳ್ತಾನೆ ಇರ್ತೀಯ. ಅವಳು ಯಾಕೆ ಹಂಗೆ ಹೇಳ್ತಾಳೆ? ಅದಕ್ಕೆ ಮತ್ತೆ ನಾನೇನು ಹೇಳಲ್ಲ. ನೀನು ಹೇಳ್ತಿ ಹೇಳಿದ್ದೆಲ್ಲ ಸತ್ಯ, ನಾವು ಹೇಳೋದೆಲ್ಲ ಸುಳ್ಳು ನಿನಗೆ. ಸರಿ ತಡಿ, ಅವಳನ್ನೇ ಕೇಳ್ತೀನಿ. ಲಕ್ಷ್ಮಿ, ಲಕ್ಷ್ಮಿ ಏನು ಮಾಡ್ತಿದೀಯಾ? ಸ್ವಲ್ಪ ಬಾಯಿಲಿ. ಏನ್ರಿ ನೀವು ಇಲ್ಲೇ ನಿಂತ್ಕೊಂಡು ಲಕ್ಷ್ಮಿ ಲಕ್ಷ್ಮಿ ಅಂತ ಹೋಗ್ತೀರಾ? ಏನು ವಿಚಾರ? ಒಳಗೆ ಬರಬಾರ್ದಾ? ಇಲ್ಲಿ ಕೆಳಗೆ ಬಾಯಿಲಿ, ಸ್ವಲ್ಪ ಮಾತಾಡ್ಬೇಕು ನಿನ್ನ ಹತ್ರ. ನಾನು ಅಣ್ಣನ ಕಿವಿಗೆ ಏನೇನು ಓದಿಲ್ಲ, ಅದಕ್ಕೆ ಕರೀತಾನೆ. ಏನೋ ಕೇಳ್ತೀನಿ ತಡಿ. ಏನು ಹೇಳ್ರಿ? ಅಲ್ಲ ಕಣೆ, ಅಲ್ಲ ಅಮ್ಮ ಯಾಕೆ ನೀನು ಹೊರಗೆ ಮಾಲ್ಗು ಅಂತ ಹೇಳ್ತಂತೆ? ಪಾಪ ಆರಾಮಿಲ್ಲ, ಏನಿಲ್ಲ, ಈ ತೊಂಡೆಗೆ ಇಲ್ಲಿ ಗಾಳಿಗೆ ಒಳಗೆ ಹೊರ ಮಲಗಿಸಿದೀಯಲ್ಲೇ, ಏನು ನಿನ್ಗೆ ಗೊತ್ತಾಗಲ್ಲ ನಿನಗೆ? ಯಾರು ಹೇಳಿದ್ದು ನಿಮಗೆ? ನಾನು ಈ ಮನೆಗೆ ಎಲ್ಲರನ್ನೂ ಒಂದೇ ಥರ ನೋಡ್ಕೊತೀನಿ, ಆದರೂ ನನಗೆ ಯಾರು ಬೆಲೆನೇ ಕೊಡಲ್ಲ ನೋಡ್ರಿ. ಅಲ್ಲ, ನಿಮ್ಮ ತಾಯಿ ಬೇರೆ ನಮ್ಮ ತಾಯಿ ಬೇರೆನಾ? ನಮ್ಮಮ್ಮಗೂ ಇದೇ ಥರ ವಯಸ್ಸಾಗಿತ್ತಲ್ವಾ? ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡು ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡಂಗಿರ್ತೀನಾ? ಹೇಳ್ರಿ ನೀವೇನೆ. ನಾನು ಯಾವತ್ತಾದ್ರೂ ಆ ಥರ ನಡ್ಕೊಂಡಿದ್ದೀನಾ ನೀವು ನೋಡ್ದಂಗೆ? ನಿಮ್ಮಮ್ಮಗೆ ಹೇಳ್ದೆ, ಅತ್ತೆ ಹೋಗಿ ರೂಮಲ್ಲಿ ಬೆಚ್ಚ ಮಲ್ಕೊಳ್ರಿ, ನೀರು ಕಾಸು ಕೊಡ್ತೀನಿ, ಸ್ವಲ್ಪ ಸ್ಟೀಮ್ ತಗೊಳ್ರಿ, ಬಿಸಿನೀರೇ ಕುಡೀರಿ ಅಂತೆಲ್ಲ ಹೇಳಿದೆ. ಇಲ್ಲ ಕಣವಾ, ನನಗಲ್ಲಿ ಯಾಕೋ ಶೆಕೆದಂಗಾಗುತ್ತೆ ಅಂತೇಳಿ ನಿಮ್ಮಮ್ಮನೇ ರೀ ಇಲ್ಲಿ ಬಂದು ಮಲಗಿದ್ದು. ಯಾರು ನಿಮಗೆ ಹೇಳಿದ್ದು? ಈ ನಂದಿನಿ ಇರಬೇಕು ರೀ, ನಾವಿಬ್ಬರು ಚೆನ್ನಾಗಿದ್ದೀವಲ್ಲ, ಅದು ನೋಡಿ ಅವಳು ಸಹಿಸ್ಕೊಳಕ್ಕಾಗಲ್ರಿ, ಅದಕ್ಕೆ ಅವಳು ನಮ್ಮ ಬಗ್ಗೆ ಚಾಡಿ ಹೇಳ್ತಾಳೆ. ಹೋಗ್ಲಿ ಬಿಡು, ನೀನು ಬೇಜಾರು ಮಾಡ್ಕೊಂಬೇಡ. ಇವಳು ನಂದಿನಿದೆ ಎಲ್ಲ ಕಿತಾಪತಿ, ಇವಳಿಗೆ ಮಾಡ್ತೀನಿ ತಡಿ. ಅಲ್ಲ ಕಣೆ, ನಿನಗೇನು ತಲೆ ಬುದ್ಧಿ ಇಲ್ಲ? ಅವ್ವ ಏನೋ ಬಂದಿಲ್ಲಿ ಮಲಗೈತಂತೆ, ನನ್ನ ಹೆಂಡತಿ ಮೇಲೆ ಹೇಳ್ತೀಯ? ಅವಳು ಕಂಡ್ರೆ ನಿನಗೆ ಆಗೋದೇ ಇಲ್ಲ ನೋಡು. ಅವಳು ಏನು ಮಾಡಿದ್ದಾಳೆ ಅಂಥದ್ದು ನಿನಗೆ? ನಿನ್ನಂತಳಿಗೆ ಮನೆಗಿಟ್ಕೊಂಡು ನಾವು ಕೂಳು ನೀರು ಬಟ್ಟೆ ಅಂತೆಲ್ಲ ಹಾಕ್ತೀವಲ್ಲ, ಅದಕ್ಕೆ ನಿನಗೆ ಕೊಬ್ಬು ಜಾಸ್ತಿ ಆಗೈತೆ. ನಾನು ನಿನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನೋಡು. ನಮ್ಮವ್ವಗೆ ನೀನು ಹೇಳ್ತೀನಪ್ಪ ಹೇಳಿದ್ದು ಹೊರಗೆ ಮಲಗು ಅಂತ. ಈಗ ನಿನ್ನ ಹತ್ರ ಅಮ್ಮ ಸುಳ್ಳು ಹೇಳ್ತಿದ್ದಾಳೆ, ಅದಕ್ಕೆ ನನ್ನ ಮೇಲೆ ರೇಗಾಡ್ತಿದೀಯ ನೀನು? ನಂದಿನಿ, ಆ ಥರ ಎಲ್ಲ ಸುಳ್ಳು ಹೇಳ್ಬಾರ್ದಮ್ಮ ನೀನು. ಇನ್ನೊಬ್ರು ಮನೆಗೆ ಹೋಗೋಳು, ನಿನಗೂ ಮುಂದೆ ಯಾರ ನನ್ನ ಆದ್ನೇರು ಅತ್ತಿಗೆರು ಇನ್ನು ಯಾರಾದರೂ ಈ ಥರ ಎಲ್ಲ ಸುಳ್ಳು ಹೇಳಿ ನಿನ್ನ ಮೇಲೆ ಅಪವಾದನ ಹಾಕಿದ್ರೆ ನೀನು ಹಂಗೆ ತಗೊಂಡ್ಬಿಡ್ತೀಯಾ? ಹೇಳಿ ನೋಡೋಣ. ನಾನು ಇನ್ನೊಂದು ಮನೆಯಿಂದ ಬಂದಿದ್ದೀನಿ ಅಂದಮೇಲೆ ನೀನು ನನಗೆ ಬೆಲೆ ಕೊಡೋದು ಬೇಡ, ಅಟ್ಲೀಸ್ಟ್ ನನ್ನ ಜೊತೆ ಪ್ರೀತಿಯಿಂದ ಇರೋಕ್ಕಾಗಲ್ವಾ ನಂದಿನಿ? ನಾನು ಏನು ತೊಂದರೆ ಕೊಟ್ಟಿದ್ದೀನಿ ನಿಮಗೆ? ಯಾಕೆ ಆ ಥರ ಮಾಡ್ತೀರಾ? ನಾನು ನಿಮ್ಮ ಮನೆಗೆ ಇರೋದು ಇಷ್ಟ ಇಲ್ವಾ ನಿನಗೆ? ನೋಡಿ ಪಾಪ, ನಾನು ಹೇಳ್ತಿ ಎಷ್ಟು ಅರ್ಥ ಮಾಡ್ಕೊಂಡು ಹೆಂಗೆ ನೊಂದ್ಕೊಂಡು ಮಾತಾಡ್ತಿದ್ದಾಳೆ. ನಿನ್ನ ತಲೆ ಬುದ್ಧಿನೇ ಇಲ್ಲ. ಫಸ್ಟು ಯಾವನಾನ ಸಿಗಲಿ ನಿನ್ನ ಮುಂಡ ಮೋಸ್ ಕಳಿಸ್ಬಿಡ್ತೀನಿ. ನನಗಂತೂ ಸಾಕಾಗೋಗ್ಬಿಟ್ಟತ್ತೆ ನಿನ್ನ ಕಾಲಗಾಲೆ. ಯಾಕ್ರೋ ಬಾಯ್ ಮಾಡ್ತಿದ್ದೀರಾ? ಅಮ್ಮ ನಂದಿನಿ, ಯಾಕಮ್ಮ, ಏನತ್ತಮ್ಮ? ಅಲ್ಲವ ಇವಳು ನಂದಿನಿ ನೋಡವ, ನನ್ನ ಹೆಂಡ್ತಿ ಮೇಲೇ ಚಾಡಿ ಹೇಳಿ ನನ್ನ ಹೆಂಡ್ತಿ ಅಂತ ನೀನು ಹೊರಕ್ಕೆ ಹಾಕಿ ಇಲ್ಲಿ ಮಲಗಿಸಿದಾಳಂತೆ. ಅಕ್ಕಪಕ್ಕದವರೆಲ್ಲ ಏನು ಅಂದ್ಕೊಂಬಕ್ಕೆ ಹೇಳು ನಮ್ಮ ಬಗ್ಗೆ? ಮಗ ಸೊಸೆ ನೋಡಪ್ಪೋ, ತಾಯಿ ಹಿಂಗೆ ಮಾಡಿದಾರಂತೆ ಅಂತ ಅಂದ್ಕೊಳಲ್ಲೇ. ಇವಳು ಹಿಂಗೆ ಊರು ತುಂಬ ಮೆರೆಸಕ್ಕೆ ನಿಂತಿದ್ದಾಳೆ. ಇವಳಿಗೆ ಏನೋ ಗ್ರಾಚಾರ ನೋಡು, ನನ್ನ ಹೆಂಡ್ತಿ ತಂಟಿಗೆ ಬಂದರೆ. ನೋಡವ, ಸತ್ಯ ಹೇಳಿದ್ರೆ ಇವನು ನನ್ನ ಮೇಲೆ ರೇಗಾಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾನೆ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದೆ ಅತ್ತೆ ಹೆಂಗ್ ಮಾತಾಡ್ತಿದ್ದಾಳೆ ನಿಮ್ಮ ಮಗಳು? ಅಲ್ಲ ಅತ್ತೆ, ನಾನು ಯಾವತ್ತಾದ್ರೂ ನಿಮ್ಮನ್ನ ಅತ್ತೆ ಥರ ನೋಡಿದ್ದೀನ? ನನ್ನ ತಾಯಿ ಥರ ನಿಮ್ಮನ್ನು ನೋಡ್ಕೊತೀನಿ, ಆದರೂ ನಿನ್ನ ಮಗಳಿಗೆ ಸಮಾಧಾನನೇ ಇಲ್ಲಲ್ಲತ್ತೆ. ಯಾವ ಥರ ನನ್ನ ಬಗ್ಗೆ ಮಾತಾಡ್ತಾಳೆ, ನಾನು ಎಲ್ಲರ ದೃಷ್ಟಿಯಲ್ಲೂ ಕೆಟ್ಟೋಗ್ಬೇಕು ಆ ಥರ ಮಾತಾಡ್ತಿದ್ದಾಳೆ ನೋಡ್ರಿ. ಈಗ ಹೋಗ್ಲಿ ಬಿಡ್ರಪ್ಪ, ಹೋಗ್ಲಿ ಬಿಡ್ರೋ, ನನಗೆ ಸಾಕಾಗೋಗೈತೆ. ನನಗೆ ಈ ಕೆಮ್ಮಿಗೂ ಅದಕ್ಕೂ ಇದೆಲ್ಲ ನೋವು ಬರ್ತೈತೆ, ಕೆಮ್ಮಿ ಮಾತಾಡೋಕ್ಕಾಗ್ತಾ ಇಲ್ಲ ನನಗೆ. ಏನಿಲ್ಲ ಹೋಗಪ್ಪ, ನೀನು ಒಳಕ್ಕೆ ಹೋಗ, ನೀನು ಹೆಂಡತಿ ಕರ್ಕೊಂಡು ಒಳಕ್ಕೆ ಹೋಗು, ನಾನು ಹೇಳ್ತೀನಿ ಹೋಗ ಅವಳಿಗೆ. ಅಲ್ಲವ ಅದು ನಂದಿನಿ, ನೀನು ಸುಮ್ಮನಿರಮ್ಮ, ಸುಮ್ಮನಿರು, ಮಾತಾಡ್ಬೇಡ, ಸುಮ್ಮನಿರು. ಅವ ಎದ್ದು ಒಳಗೆ ಬಂದು ಮಲಗಬಾರವ. ನೋಡ್ದಾರ ಅಕ್ಕಪಕ್ಕ ಜನ ಆದರೂ ಏನು ಅಂದ್ಕೊಬೇಕು. ಎದ್ದು ಬಾ ಒಳಕ್ಕೆ. ಬರ್ತೀನಿ, ನೀನು ಹೋಗಪ್ಪ, ನೀನು ಹೋಗಿ ಊಟ ಗೀಟ ಮಾಡೋಗ, ಬರ್ತೀನಿ. ನಡಿ ಒಳಕ್ಕೆ ಹೋಗೋಣ. ಏನಾದರೂ ಅಡುಗೆ ಮಾಡಿದ್ಯಾ ಮಾಡಿಲ್ಲ? ಅಯ್ಯೋ, ಅಡುಗೆ ಮಾಡಿದ್ದೀನಿ ಕಣ್ರಿ. ನೀವು ನಮಗೋಸ್ಕರ ಎಷ್ಟು ಕಷ್ಟಪಟ್ಟು ಹೊರಗಿಂದ ದುಡ್ಕೊಂಬರ್ತೀರಾ, ನಿಮಗೆ ಊಟ ಹಾಕಿಲ್ಲ ಅಂದರೆ ಮನೆಗಳವು ಇಂಥವೆಲ್ಲ ಇದ್ದಾವೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಕುಂತ್ರೆ ಆಗುತ್ತಾ? ಏನು ಮಾಡೋಕ್ಕಾಗುತ್ತಾ? ಅವಳಿನ್ನ ಚಿಕ್ಕವಳು, ಮಾತಾಡ್ತಾಳೆ. ಇಲ್ಲಿ ಬರ್ರಿ, ಹೋಗಿ ಊಟ ಮಾಡೋಣ.
ಬೇಜಾರು ಮಾಡ್ಕೊಂಬೇಡ ನನ್ನ ಮಗಳೇ. ಏನು ಮಾಡ್ತಿ, ನಾನು ಎಷ್ಟು ದಿನ ಇರ್ತೀನಿ ಹೇಳವ, ಮೈ ತುಂಬ ರೋಗ. ನಿನ್ನನ್ನು ಯಾರ ಮನೆಗಾನ ಸೇರ್ಸೋವರೆಗೂ ಇದೆಲ್ಲ ಹಿಂಸೆನ ತಡ್ಕೊಂಡಿರ್ಬೇಕವ ನನ್ನ ಮಗಳೇ. ಸುಮ್ಮನೆ ಪಾಪ ಅವನು ಹೊರಗೆ ದುಡಿಯೋಕೆ ಹೋಗಿರ್ತಾನೆ, ಓದನಿಗೆ ನಾವು ಈಗ ಬಂತಾನೆ ಮನೆಗಂದರೆ ಅವನಿಗೇನೋ ತನಗೆಲ್ಲ ಮನೆಗಳದ್ದು ನೋವು ಕಷ್ಟ ಅಂತ ಹೇಳಿದರೆ ಅವ್ರ ಗಂಡ ಹೆಂಡತಿ ಮತ್ತೆ ಬಿರುಕು ಬಂದ್ಬಿಡ್ತೈತೆ. ಅವಾಗ ನನ್ನ ಮಗನೂ ನೋವು ತಿಂತಾನಮ್ಮ. ಅದಕ್ಕೆ ನಾವೇ ಸಹಿಸ್ಕೊಂಡು ಹೋಗೋಣ, ಏನಾಗಲ್ಲ. ಒಂದು 4 ದಿನ ಕಷ್ಟಪಟ್ಟರೆ ಭಗವಂತ ನಿನಗೂ ಒಳ್ಳೇದು ಯಾತಾನ ಒಂದು ಜೀವನ ಸಿಗ್ತತೆ. ಚಿಂತೆ ಮಾಡಬೇಡ, ದುಃಖ ಪಡಬೇಡ, ಸುಮ್ಮನಿರು. ಅಲ್ಲವ, ಹಂಗಂತ ನಾವು ಎಲ್ಲದೂ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕೇನವ? ಇರ್ಬೇಕಮ್ಮ, ಇರ್ಬೇಕು. ಕೇಳಿಲ್ಲ ತಾಳಿದವನು ಬಾಳಿಯಾನು ಅಂತ. ಹಂಗೆ ನಾವು ತಾಳ್ಕೊಂಡಿದ್ದಷ್ಟು ದೇವ್ರು ನಮಗೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ. ಸುಮ್ಮನಿರು, ಎಲ್ಲದಕ್ಕೂ ಚಿಂತೆ ಮಾಡಬೇಡ. ಒಂದು ಕಾಲ ಬಂದೇ ಬರ್ತತೆ, ನಮಗೂ ಒಳ್ಳೆ ಕಾಲ ಬರ್ತತೆ.